ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಕೇಳ್ತಾ 2026 ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 3 ಪ್ರಥಮ ಭಾಷೆ ಕನ್ನಡ ಇವತ್ತೇ ಪರೀಕ್ಷೆ ನಡೀತಾ ಇದೆ. 23/2/2026ಕ್ಕೆ ನೀವೆಲ್ಲರೂ ಕೂಡ ಇನ್ನೇನು 2-3 ಗಂಟೆಯಲ್ಲಿ ಪರೀಕ್ಷಾ ಕೇಂದ್ರಗಳಲ್ಲಿ ಇರ್ತೀರಿ. ಸೊ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಾನು ನಿಮಗೆ ಕೊಡ್ತೀನಿ. ಸೊ ಚೆನ್ನಾಗಿ ಇದನ್ನು ರಿವಿಷನ್ ಮಾಡ್ಕೊಂಡು ಹೋಗಿ. ಈ ಪ್ರಶ್ನೆಗಳು ಖಂಡಿತವಾಗಿ ನಿಮಗೆ ಏನಾಗ್ತವಪ್ಪ ಅಂದ್ರೆ ಬಂದೇ ಬರ್ತವೆ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಓದ್ತಾ ಹೋಗ್ತೀನಿ, ಚೆನ್ನಾಗಿ ಕುಂತು ಕೇಳಿ ರಿವೈಸ್ ಮಾಡಿಕೊಡ್ರಿ ಸಾಕು. ಪದೇ ಪದೇ ಕೇಳ್ತಕ್ಕಂಥ ಪ್ರಶ್ನೆ ಮತ್ತು ಶಬರಿ ಪಾಠದ ಮೇಲೆ ಯಾವುದೇ ಪ್ರಶ್ನೆ ಬಂದರೆ ಇದೇ ಉತ್ತರ ಬರೆದರೂ ಕೂಡ ಸಾಕು. ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯ. ರಾಮಲಕ್ಷ್ಮಣರನ್ನು ಕಂಡು ಶಬರಿ ಹಿಗ್ಗಿ ಸಂತಸವನ್ನು ತುಂಬಿಕೊಳ್ಳುತ್ತಾಳೆ. ರಾಮಲಕ್ಷ್ಮಣರಿಗೆ ರುಚಿಕರ ಹಣ್ಣುಗಳನ್ನು ನೀಡಿ ಸತ್ಕರಿಸುತ್ತಾಳೆ. ರಾಮನನ್ನು ಕಂಡು ತಾನು ಪರಮಸುಖಿ ಎಂದು ನರ್ತಿಸುತ್ತಾಳೆ. ರಾಮನು ಕೂಡ ನಿನ್ನ ಆಧಾರದಿಂದ ನಾವು ಸುಖಿ, ನಿನಗೆ ನಾವು ಋಣಿ ಎನ್ನುತ್ತಾನೆ. ಶಬರಿಯು ಕಣ್ಣೀರು ತುಂಬಿಕೊಂಡು, ನನ್ನ ಜಾಡನ್ನು ಹಿಡಿದು ಬಂದ ಸಂತಸ ನೀಡಿದಿರಿ, ಹಸಿವು ತೃಸಿ ಹಿಂಗಿತೆ, ನಾನೊಬ್ಬಳು ಬಡವಿ, ನನ್ನ ಮೇಲೆ ಮರುಕು ತೋರಿದೀರಾ ಎನ್ನುತ್ತಾಳೆ. ಶ್ರೀರಾಮನು, ನಿನ್ನ ಆತಿಥ್ಯದಲ್ಲಿ ಸ್ವಲ್ಪವೂ ಕೊರತೆ ಇಲ್ಲ, ನಮ್ಮ ಅರಮನೆಗಿಂತ ನಿನ್ನ ಆಶ್ರಮವೇ ಚಂದ, ನಿನ್ನ ಮನೆಯೇ ನಮ್ಮ ಮನೆ, ನೀನೇ ತಾಯಿಯಂತೆ ಎನ್ನುತ್ತಾನೆ. ಶಬರಿ, ನಿನ್ನ ರೂಪದಂತೆ ಮಾತು ಸುಂದರ ಹಾಗೂ ಉದಾರ, ನಾನು ಧನ್ಯಳಾದೆ, ಸಿದ್ಧ ಮತಂಗರ ವರ ನನಗೆ ಫಲಿಸಿತು, ನಿಮ್ಮನ್ನು ಕಂಡು ಪುಣ್ಯವು ತುಂಬಿತು, ಗುರುಪೂಜೆಯನ್ನು ಮಾಡಿದ ಪುಣ್ಯ ನನಗೆ ಇಂದು ಸೇರಿತು, ನನ್ನ ಚಿಂತೆಯೆಲ್ಲ ಹಿಂಗಿ ಹೋಯಿತು ಎನ್ನುತ್ತಾಳೆ. ಶ್ರೀರಾಮನು ಗುರುಗಳ ಮಹಿಮೆಯನ್ನು ಬಲ್ಲೆನೆಂದು ಹೇಳುತ್ತಾ, ದುಃಖವನ್ನು ಮರೆಸಿ ಶಾಂತಿ ನೀಡುವ ಈ ವನದಲ್ಲಿ ಶುದ್ಧ ಪ್ರೇಮಮೂರ್ತಿಯಂತೆ ನೀನು ಇರುವೆ, ಈ ದಿನ ನಮಗೆ ಸುದಿನ ಎಂದು ಶಬರಿಯನ್ನು ಬಾಯಿ ತುಂಬ ಹೊಗಳುತ್ತಾನೆ. ಇದು ಬರದೇ ಇದ್ದರೆ ಈ ಪ್ರಶ್ನೆ ಆದರೂ ಖಂಡಿತ ಬರ್ತದೆ. ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ? ಉತ್ತರ: ರಾಮನು ಬಂದು ತನ್ನ ಆಶ್ರಮದಲ್ಲಿ ನಿಂತಿರುವುದನ್ನು ನೋಡಿ ಶಬರಿ ಆಶ್ಚರ್ಯಪಟ್ಟಳು. ರಾಮನ ಹತ್ತಿರ ಬಂದು ಅವನನ್ನು ಮುಟ್ಟಿ ಪಾದಕ್ಕೆ ನಮಸ್ಕರಿಸಿ ಕೈಯನ್ನು ಕಣ್ಣಿಗೆ ಒತ್ತಿಕೊಂಡು ಕಣ್ಣೀರು ಸುರಿಸಿದಳು. ಗದ್ಗದಿತ ಸ್ವರದಿಂದ ಬನ್ನಿರಿ ಎಂದು ಆಹ್ವಾನಿಸಿದಳು. ಇಂದು ಏನೂ ಸಿದ್ಧತೆ ಇಲ್ಲವಲ್ಲ ಎಂದು ಹಂಬಲಿಸಿದಳು. ಮನಸ್ಸಿನ ಬಯಕೆಯಂತೆ ಬಗೆ ಬಗೆಯ ಕಂಪು ಇರುವ ವನಮಾಲೆಯನ್ನು ರಾಮನ ಕೊರಳಿಗೆ ಇಟ್ಟು ಹಿಗ್ಗಿದಳು. ಜಗತ್ತಿನಲ್ಲಿ ಇಂಥ ರುಚಿಕರವಾದ ಹಣ್ಣೇ ಇಲ್ಲವೆಂದು ಹೇಳುತ್ತಾ, ನಿಮಗಾಗಿ ತಂದಿದ್ದೇನೆ ಎಂದು ತಿಳಿಸಿ ರಾಮನ ಕೈಗೆ ಇಟ್ಟಳು. ಶಬರಿಯ ಸೇವೆಯಿಂದ ರಾಮನು ಸುಪ್ರಸನ್ನನಾದನು. ರಾಮಲಕ್ಷ್ಮಣರು ಧನ್ಯತಾ ಭಾವದಿಂದ ಮಂದಹಾಸವನ್ನು ಬೀರಿದ್ರು. ಹೀಗೆ ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ವರ್ಣಿತವಾಗಿದೆ ಅಂತ ಬರೆದ್ರೆ ಸೊ ನಿಮಗೆ ಕಂಪ್ಲೀಟ್ ಆಗಿರ್ತಕ್ಕಂಥ 4 ಮಾರ್ಕ್ಸ್ ಸಿಗ್ತದೆ. 2 ಪ್ರಶ್ನೆ ಕೊಟ್ಟಿನಿ, 2ರಲ್ಲಿ ಒಂದಂತೂ ಕೂಡ ಗ್ಯಾರಂಟಿಯಾಗಿ ಬರ್ತದೆ. ಸೊ ಅದನ್ನು ನೋಡ್ಕೊಂಡು ಹೋಗಿ. ಎಸ್, ಇನ್ನು ಪದ್ಯಕ್ಕೆ ಬರ್ತೀನಿ. ಸಂಕಲ್ಪ ಮತ್ತು ಅನುಷ್ಠಾನ. ಸೊ 8 ವಾಕ್ಯಕ್ಕೆ ಬರಲಿ ಅಥವಾ ಇಲ್ಲಿಂದ ಮೌಲ್ಯಗಳನ್ನು ಬರಲಿ, ಚೆನ್ನಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಂಶಗಳನ್ನು ಹಾಕಿ ಬರೀರಿ. ಎಸ್, ಸಂಕಲ್ಪ ಮತ್ತು ಅನುಷ್ಠಾನ ಕುರಿತು GS ಶಿವರುದ್ರಪ್ಪನವರ ಅಭಿಪ್ರಾಯ. ನಮ್ಮ ಸುತ್ತಲೂ ಹಬ್ಬಿರುವ ದ್ವೇಷದ ಕತ್ತಲೆಯನ್ನು ಕಳೆಯಲು ಪ್ರೀತಿಯ ದೀಪವನ್ನು ಹಚ್ಚಬೇಕು. ಸಂಸಾರ ಸಾಗರದಲ್ಲಿ ಬಿರುಗಾಳಿಗೆ ಸಿಲುಕಿ ಹೊಯ್ದಾಡುತ್ತಿರುವ ಬದುಕೆಂಬ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು. ಪರಿಸರ ಮಾಲಿನ್ಯದಿಂದ ಕಲುಷಿತವಾಗಿರುವ ನದಿ ಜಲಗಳಿಗೆ ಶುದ್ಧೀಕರಿಸುವ ಮುಂಗಾರಿನ ಮಳೆಯಂಥ ಪರಿಸರ ಪ್ರೇಮಿಯಾಗಬೇಕು. ಬರಡಾಗಿರುವಿ ಕಾಡು ಮೇಡುಗಳ ಹಚ್ಚ ಹಸಿರಿನಿಂದ ಕಂಗೊಳಿಸಿ ಸಮೃದ್ಧವಾಗುವಂಥ ವಸಂತಕಾಲವಾಗಬೇಕು. ಅತ್ಯಾಚಾರ, ಅನಾಚಾರ, ಭ್ರಷ್ಟಾಚಾರ, ಅಸ್ಪೃಶ್ಯತೆ, ಅಸಮಾನತೆಗಳಿಂದ ಅಂಧಪತನಗೊಂಡಿರುವ ಸಮಾಜವನ್ನು ಹೊಸ ಭರವಸೆಗಳ ಮೇಲೆ ಮೇಲೆತ್ತಬೇಕು. ಭಾಷೆ, ಜಾತಿ, ಮತಧರ್ಮಗಳ ಭೇದ ಭಾವದಿಂದ ಮನುಜರ ನಡುವೆ ಉಂಟಾಗಿರುವ ಅಸಮಾನತೆಯ ಅಡ್ಡಗೋಡೆಗಳನ್ನು ಕೆಡವಬೇಕು. ಸಮಾನತೆಯ ಮನೋಭಾವನೆಯನ್ನು ಮೂಡಿಸುವ ಸೇತುವೆಯಾಗಬೇಕು. ಎಲ್ಲ ಮತಗಳು ಸಾಧನೆಯ ದಾರಿಗಳು ಎಂಬ ಎಚ್ಚರದಲ್ಲಿ ಬದುಕಬೇಕು. ಭಯ ಹಾಗೂ ಸಂಶಯಗಳಿಂದ ಮಸುಕಾದ ಕಣ್ಣುಗಳಲ್ಲಿ ಭವಿಷ್ಯದ ಹೊಂಗನಸು ಕಾಣುವಂತೆ ಮಾಡುವ ದೃಢ ಸಂಕಲ್ಪವನ್ನು ಕೈಗೊಳ್ಳಬೇಕು ಎಂಬುದು GS ಶಿವರುದ್ರಪ್ಪನವರ ಆಶಯ. ಇನ್ನೆಲ್ಲವ ಯಜ್ಞಾಂಶವನ್ನು ಕಟ್ಟಲು ಕಾರಣವೇನು ಅಂತಕ್ಕಂಥದ್ದು 8-10 ವಾಕ್ಯದಲ್ಲಿ ಪ್ರಶ್ನೆನೂ ಬರ್ಬೋದು ಅಥವಾ ಮೌಲ್ಯಾಧಾರಿತ ಸಾರಾಂಶ ಅಂತ ಬಂದರೆ ಸೊ ಈ ಪಾಠದಿಂದ ಏನು ಬರಿಬೇಕಂದ್ರೆ, ರಾಮನ ಅಶ್ವಮೇಧ ಯಾಗದ ಕುದುರೆ ದೇಶ ದೇಶಗಳಲ್ಲಿ ಸಂಚರಿಸುತ್ತದೆ. ಶ್ರೀರಾಮನ ಯಾಗದ ಕುದುರೆ ಎಂದು ತಿಳಿದ ರಾಜ ಮಹಾರಾಜರುಗಳು ಅದನ್ನು ಕಟ್ಟಿ ಹಾಕದೆ ನಮಸ್ಕರಿಸಿ ಕಳುಹಿಸುತ್ತಾರೆ. ಹೀಗೆ ಭೂಮಂಡಲದಲ್ಲೆಲ್ಲ ಸಂಚರಿಸುತ್ತಾ ಬಂದ ಕುದುರೆ ವಾಲ್ಮೀಕಿ ಆಶ್ರಮದ ಉಪವನದ ಹುಲ್ಲನ್ನು ಕಂಡು ಆಕರ್ಷಿತವಾಗಿ ತಿನ್ನಲು ಬಯಸಿ ಉದ್ಯಾನವನ್ನು ಪ್ರವೇಶ ಮಾಡ್ತದೆ. ಅಲ್ಲಿದ್ದ ಹೂವಿನ ಗಿಡಗಳನ್ನು ಚೆನ್ನಾಗಿ ತುಳಿದು ಹುಲ್ಲನ್ನು ತಿನ್ನಲು ಆರಂಭಿಸ್ತದೆ. ಉದ್ಯಾನವನದ ಮೇಲುಸ್ತುವಾರಿಯನ್ನು ನೋಡಿಕೊಳ್ಳುತ್ತಿದ್ದ ಲವನು ಕುದುರೆಯನ್ನು ಕಟ್ಟಿ ಹಾಕಲು ಬಂದಾಗ ಅದರ ಹಣೆಯಲ್ಲಿದ್ದ ಲೇಖನವನ್ನು ಓದ್ತಾನೆ. ಈ ಭೂಮಿಯಲ್ಲಿ ಕೌಸಲ್ಯ ಮಗ ರಾಮನೊಬ್ಬನೇ ವೀರ. ಅವನು ಯಾಗದ ಕುದುರೆ ಇದು. ಇದನ್ನು ಕಟ್ಟಿ ಹಾಕುವ ವೀರರು ಯಾರಾದರೂ ಇದ್ದರೆ ಕಟ್ಟಿ ಹಾಕಬಹುದು. ಈ ಮಾತುಗಳಿಂದ ಅವನು ಕೋಪಗೊಳ್ಳುತ್ತಾನೆ. ಕೌಸಲ್ಯ ಮಗ ರಾಮನು ಮಾತ್ರ ವೀರನೇ? ಜಾನಕಿಯ ಮಗನಾದ ನಾನು ವೀರನಲ್ಲವೇ? ತಾನೀಗ ಕುದುರೆಯನ್ನು ಕಟ್ಟಿ ಹಾಕದಿದ್ದರೆ
ಲೋಕದ ಜನರು ತನ್ನ ಮಾನ್ಯತೆಯಾದ ಜಾನಕಿಯನ್ನು ಬಂಜೆಯನ್ನದೇ ಇರುವರೇ ಎಂದು ತನ್ನ ಉತ್ತರದಿಂದ ಆ ಕುದುರೆಯನ್ನು ಬಾಳೆಗಿಡಕ್ಕೆ ಕಟ್ಟಿಹಾಕಲು ಮುಂದಾಗ್ತಾರೆ. ಆಗ ಅಲ್ಲಿದ್ದ ತಪಸ್ವಿ ಪುತ್ರರು, ಅದು ಅರಸರ ಕುದುರೆ, ಅದನ್ನು ಕಟ್ಟಿಹಾಕಿದರೆ ನಮ್ಮನ್ನು ಹೊಡೆಯುವರು ಎಂದು ಬಾಲ ಸಹಜ ಭಯದಿಂದ ಹೇಳಿದಾಗ, ಋಷಿಗಳ ಮಕ್ಕಳಾದ ನೀವು ಅಂಜಿದರೆ ಕ್ಷತ್ರಿಯ ಕುಲಜನಾದ ನಾನು ಹೆದರುವುದೇ ಎಂದು ಆ ಕುದುರೆಯನ್ನು ಕಟ್ಟಿ ಹಾಕ್ತಾನೆ ಅನ್ನೋದಿತ್ತು. ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು ಲಾಸ್ಟ್ ಪಾಂಡವರ ರಕ್ಷಣೆಗೆ ನಿಂತ ಶ್ರೀಕೃಷ್ಣ ಕರ್ಣನಿಗೆ ಒಡ್ಡಿದ ಆಮಿಷಗಳು ಅಥವಾ ಈ ಪದ್ಯಪಾಠದಿಂದ ನಿಮಗೆ ಮೌಲ್ಯಾಧಾರಿತ ಸಾರಾಂಶ ಬಂದರೆ ಇದನ್ನೇ ಬರೀರಿ. ಕಪಟ ನಾಟಕ ಸೂತ್ರಧಾರಿಯಾದ ಶ್ರೀಕೃಷ್ಣನು ಸಂಧಿಯ ನೆಪದಲ್ಲಿ ದುರ್ಯೋಧನನ ಬಲವನ್ನು ಕುಗ್ಗಿಸುವ ಸಲುವಾಗಿ ಮೊದಲು ವಿದುರನಲ್ಲಿಗೆ ಹೋಗಿ ಆತನು ಯುದ್ಧದಿಂದ ವಿಮುಖವಾಗುವಂತೆ ಮಾಡ್ತಾನೆ. ನಂತರ ಕರ್ಣನ ಹತ್ತಿರ ಬಂದು ಶ್ರೀಕೃಷ್ಣನು ಕರ್ಣನಿಗೆ ಹಲವು ಆಸೆ ಆಮಿಷಗಳನ್ನು ಒಡ್ಡುತ್ತಾನೆ. ಕರ್ಣ, ನಿಮಗೂ ಯಾದವ ಕೌರವರಿಗೂ ಭೇದವಿಲ್ಲ, ನಿನ್ನಾನೇ ನೀನು ನಿಜವಾಗಿ ಮೇದಿನಿಪತಿ, ಆದರೆ ನಿನಗೆ ಮನದಲ್ಲಿ ಅದರ ಅರಿವಿಲ್ಲ ಎಂದು ಹೇಳುತ್ತಾ ಕೃಷ್ಣ ಕರ್ಣನ ಕಿವಿಯಲ್ಲಿ ಭಯವನ್ನು ಬಿತ್ತುತ್ತಾನೆ. ಕುಂತಿ ಪಡೆದ 5 ಮಂತ್ರಗಳಲ್ಲಿ ಮೊದಲಿಗೆ ನೀನು, ನಿನ್ನಯ ನಂತರ ಧರ್ಮರಾಯ, 3ನೇಯಾತ ಕಲಿಭೀಮ, ಅರ್ಜುನನು 4ನೇ ಮಂತ್ರದಲ್ಲಿ ಜನಿಸಿದ. ಬಳಿಕ 5ನೇ ಮಂತ್ರದಲ್ಲಿ ಮಾದ್ರಿಯಲ್ಲಿ ನಕುಲ ಸಹದೇವರು ಇಬ್ಬರೂ ಹುಟ್ಟಿದರು. ನಿನ್ನನ್ನು ಹಸ್ತಿನಾಪುರದ ರಾಜ್ಯದ ರಾಜನನ್ನಾಗಿ ಮಾಡುವೆನು, ಪಾಂಡವ ಕೌರವ ರಾಜರು ನಿನ್ನನ್ನು ಓಲೈಸುವರು, ನಿನಗೆ 2 ಅಂಶವು ಮರು ಮಾತನಾಡದೆ ಸೇವೆಯನ್ನು ಮಾಡುವವು. ಅದನ್ನು ಬಿಟ್ಟು ನೀನು ದುರ್ಯೋಧನನ ಬಾಯಂಜಲಿಗೆ ಕೊಯ್ಯೊಡ್ಡುವುದೇ ಹೇಳು. ನಿನಗೆ ಎಡಭಾಗದಲ್ಲಿ ಕೌರವರು, ಬಲಭಾಗದಲ್ಲಿ ಪಾಂಡವರು, ಎದುರಿಗೆ ಮಾದ್ರಮಾಗದ ಯಾದವಾದಿಗಳು, ಇವರ ಮಧ್ಯದಲ್ಲಿ ನೀನು ರಾಜಸಭೆಯಲ್ಲಿ ಪ್ರಕಾಶಿಸುವ ವಿಶೇಷ ಸೊಬಗನ್ನು ತೊರೆದು ದುರ್ಯೋಧನನು ನುಡಿಸಲು ಒಡೆಯ ಅನುಗ್ರಹವಾಗಲಿ ಎಂದು ನಿನಗೆ ಕಷ್ಟವಾಗುವುದಿಲ್ಲವೇ ಎಂದು ಆಮಿಷವನ್ನು ಒಡ್ಡುತ್ತಾನೆ. ಪದ್ಯ ಕಂಠಪಾಠ ವೀರಲವ, ತೆಗೆದುತ್ರೆಯ ಮುರಿದು ಕುದುರೆಯ ಗಳಕ್ಕೆ, ಇದೊಂದು ನೋಡ್ಕೊಂಡೋಗಿ. ಅಥವಾ ಕೌರವೇಂದ್ರನ ಕೊಂದಿನಿನಲ್ಲಿ ಮಾರಿಗೌತನವಾಯಿತು ನಾಡಿನ ಭಾರತವು ಚತುರಂಗ ಬಲದಲ್ಲಿ, ಇದು ಇಂಪಾರ್ಟೆಂಟ್. ಸೊ ನಾನು 3 ಕೊಟ್ಟಿದ್ದೀನಿ, ಯಾಕಂದರೆ ಹೇಳಲಿಕ್ಕೆ ಬರೋದಿಲ್ಲ. ಕಲುಷಿತವಾದಿ ನದಿ ಜಲಗಳಿಗೆ. ಇನ್ನು ನಾಳೆ ನನಗನ್ಸುತ್ತೆ ಇವತ್ತು ಬರ್ತಕ್ಕಂಥ ಪರೀಕ್ಷೆಯಲ್ಲಿ AN ಮೂರ್ತಿರಾವ್ ಬರ್ಬೋದು, ಅಥವಾ ಇವ್ರ ಬದಲಾಗಿ ದೇವನೂರು ಮಹದೇವ ಬಂದರೂ ಕೂಡ ಬರ್ಬೋದು. ಇವರಿಬ್ಬರದು ನಾನು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆಗಿ ಹೇಳ್ತಾ ಇದ್ದೀನಿ. ಸೊ ನಾನು AN ಮೂರ್ತಿರಾವ್ ಕೊಟ್ಟಿದ್ದೀನಿ, ಅದನ್ನು ನೋಡ್ಕೊಡ್ರಿ. ಇನ್ನು ಪಂಪದ ಬದಲಾಗಿ ದ.ರಾ. ಬೇಂದ್ರೆ ಬಂದರೂ ಕೂಡ ಬರ್ಬೋದು. ವೆರಿ ಗುಡ್. ಇದೊಂದು ನೆನಪಿಟ್ಕೊಂಡು ಹೋಗಿ, ದ.ರಾ. ಬೇಂದ್ರೆ, ಯಾಕಂದ್ರೆ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು. ಇನ್ನು ವ್ಯವಹಾರಿಕ ಮತ್ತು ಗ್ರಾಂಥಿಕ ಭಾಷೆ ಲಕ್ಷಣಗಳೇನು? ಸೊ ಫಸ್ಟ್ ಪಾಠದಲ್ಲಿರ್ತಕ್ಕಂಥ 2 ಮಾರ್ಕರ್ ಕ್ವಶನ್. ಇನ್ನು ಶಿಕ್ಷಣದ ಬಗ್ಗೆ ವಿಶ್ವೇಶ್ವರವರು ಏನೆಂದು ಹೇಳಿದ್ದಾರೆ, ಇದು ಕೂಡ ಇಂಪಾರ್ಟೆಂಟ್ ಇತ್ತು. ಒಂದು ಸಂದರ್ಭ ಕೊಟ್ಟಿನಿ. ಅದು ಭಾಗ್ಯಶಿಲ್ಪಿಗಳು ಪಾಠದಿಂದ ಅವರ ಸಾಧನೆ ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ಸೇರಿಸಿತು. ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು. ಇದು ವಿಶ್ವೇಶ್ವರನವರ ಬಗ್ಗೆ ಸಾಧನೆ ಬಗ್ಗೆ ಹೇಳುವಾಗ ಇದೆ. ಅವರವರಿಗೆ ಅವರವರ ಪ್ರಜ್ಞೆ ದೇವರಾಗಿತ್ತು. ಇದು ಬರಲಿಲ್ಲ ಅಂದರೆ ದೇವನೂರು ಮಹಾದೇವರ ಪರಿಚಯ ಅಂದರೂ ಖಂಡಿತವಾಗಿ ಬರ್ತದೆ. ಈ ಸಮಷ್ಟಿ ಅಂತ ಇದೆ ನೋಡಿ, ಅದು ಒಂದು ನೋಡ್ಕೊಡ್ರಿ, ಅದು ಕೂಡ ಇಂಪಾರ್ಟೆಂಟ್ ಇತ್ತು. ಇನ್ನು ನಾನಾಕೇನು ಪರೀಕ್ಷಿಸುವೆ, ನೀವು ಬಿಸಿನೀರು ಸಿದ್ಧಪಡಿಸಿದೆ, ಇದು ಬರಲಿಲ್ಲ ಅಂದರೆ ಯುದ್ಧಕ್ಕೆ ಹೋದ ನನ್ನ ಮಗನ ಕಣ್ಣುಗಳಂತೆ ಇವೆಯಲ್ಲ ಅಂತಿದೆ, ಅದು ಒಂದು ಇಂಪಾರ್ಟೆಂಟ್ ಇತ್ತು ಈ ಒಂದು ಪಾಠದಲ್ಲಿ. ಇನ್ನು ಸಾಮ್ರಾಟರ ರಾಜ್ಯಾಭಿಷೇಕವಾಗುವ ಸಿಂಹಾಸನದ ಮೇಲಿರುವ ಕಲ್ಲುಪಾಟಿಯ ವಿಶೇಷತೆ, ಇದು ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನು ರಾಜ್ಯಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯರನ್ನು ಮೂರ್ಖರೆಂದು ತೀರ್ಮಾನಿಸಿದ್ದೇ ಏಕೆ, ಇದು ಇಂಪಾರ್ಟೆಂಟ್. ಇನ್ನು ಹಲಗಲಿ ಬೇಡಿನಲ್ಲಿ ನಾವು ಈ ಸಲ ಲಾವಣಿಗಳನ್ನು ಏಕೆ ವೀರಗೀತೆ ಅಂತ ಕೊಟ್ಟಿದ್ದಾರೆ, ಅದು ಕೊಟ್ಟಿದ್ದೀವಿ. ಯಾಕಂದರೆ ಲಾಸ್ಟ್ ಟೈಮ್ ಎಲ್ಲ ಕ್ವಶನ್ಸ್ಗಳು ಬಂದಿದ್ದಾವೆ. ಹೊಸಗಾಲದ ಹಸು ಮಕ್ಕಳನ್ನು ಹೇಗೆ ಹರಿಸಿದೆ, ಇದು ಕೂಡ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಬಂದೇ ಬರ್ತದೆ. ಭಗತ್ ಸಿಂಗ್ ಅಮರನಾಥದ್ದು ಸ್ವಲ್ಪ ಜಲಿಯನ್ ವಾಲಾಬಾಗ್ ಬಗ್ಗೆ ನೋಡ್ಕೊಡ್ರಿ, ಅದು ಕೂಡ ನಿಮಗೆ ಬಂದರೆ ಬರ್ಬೋದು. ಇನ್ನು ವಿವೇಕಾನಂದರ ದೃಷ್ಟಿನಲ್ಲಿ ದೇಶದ ಪ್ರಗತಿ ಒಂದು, ಬಾಳಿನಲ್ಲಿ ತೃಪ್ತಿ, ಅದು ಒಂದು ನೋಡ್ಕೊಡ್ರಿ. ಇದು ಬದಲಾಗಿ ಬಾಳಿನಲ್ಲಿ ತೃಪ್ತಿ. ಓಕೆ. ಇನ್ನು ಪೈಗಳ ತಮ್ಮನ ನೂಲು ಮದುವೆ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆ ಇದೆ, ಇಲ್ಲಿ ಗುರುಪದೇಶದ ಗುಣಗಳು, ರಾಜರ ಪ್ರಕೃತಿ. ಸೊ ಓಕೆ, ಇವು 3. ಯಾಕಂದರೆ ಇದರ ಬದಲಾಗಿ ಏನಿದೆ ಅಂತಂದರೆ ನಾನು ಪ್ರಾಸಬಿಟ್ಟ ಕತೆ ಬದಲಾಗಿ ಮತ್ತು ಶುಕನಾಸನ ಉಪದೇಶ ಅಂತಿದೆ. ಓಕೆನಾ. ಸೊ ಅದನ್ನು ತಾವು ಸ್ವಲ್ಪ ನೋಡ್ಕೋಬೇಕು. ಗುರುಪದೇಶದ ಗುಣಗಳು, ರಾಜರ ಪ್ರಕೃತಿ. ನೆಕ್ಸ್ಟ್ ಮೋಸ್ಟ್ ರಿಪೀಟೆಡ್, ಭಗವಂತನಲ್ಲಿ ಶರಣಾಗೋ ಭಾವ ಅಕ್ಕನ ವಚನದಲ್ಲಿ ಹೇಗೆ ವ್ಯಕ್ತವಾಗಿದೆ, ಇದು ಕೂಡ ಬಂದೇ ಬರ್ತಕ್ಕಂಥ ಪ್ರಶ್ನೆ. ಪ್ರಾಸವನ್ನು ಬಿಟ್ಟು ಬರೆಯಬೇಕೆಂದು ನಿರ್ದೇಶಿಸಿದ ಪೈಗಳು ಪ್ರಾಸ ಇಟ್ಟೇ ಬರೆಯಲು ಕಾರಣ. ಸೊ ಇದು ಕೂಡ ಮೋಸ್ಟ್ ರಿಪೀಟೆಡ್ ಕ್ವಶನ್. ಒಂದು ಪತ್ರ ಕೊಟ್ಟಿದ್ದೀನಿ. ಸೊ ಚೆನ್ನಾಗಿರ್ತಕ್ಕಂಥ ಮನವಿ ಪತ್ರ ಇದೆ. ಸೊ ಯಾವುದೇ ಒಂದು ಮನವಿ ಪತ್ರವನ್ನು ಬರೆಯುವಾಗ ಫಸ್ಟ್ ಇಲ್ಲಿ ದಿನಾಂಕ ಮತ್ತು ಸ್ಥಳವನ್ನು ಬರೀರಿ. ಇದು ವಿಜ್ಞಾನ ವಸ್ತು ಸಂಗ್ರಹಾಲಯಕ್ಕೆ ವೀಕ್ಷಣೆಗೆ ಕೋರಿ ಮನವಿ ಇತ್ತು. ಧರ್ಮಸಾಗರ ಶೀತಲ 10ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಮೈಸೂರು. ಫಸ್ಟ್ ದಿನಾಂಕ ಸ್ಥಳ ಬರೆದ್ರಿ, ಇಂದ ಬರೀರಿ. ಧರ್ಮಸಾಗರ ಅಥವಾ ಶೀತಲ್ 10ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಮೈಸೂರು. ಯಾರಿಗೆ ಬರೀಬೇಕು? ವ್ಯವಸ್ಥಾಪಕರು, ವಿಜ್ಞಾನ ವಸ್ತು ಸಂಗ್ರಹಾಲಯ ಬೆಂಗಳೂರು. ಓಕೆ, ಇವರಿಗೆ.
ಮಾನ್ಯರೇ ಬರೀತೀರಿ. ಆಮೇಲೆ ವಿಷಯ ಬರೀಬೇಕು, ವಿಜ್ಞಾನ ವಸ್ತು ಸಂಗ್ರಹಾಲಯಕ್ಕೆ ವೀಕ್ಷಣೆಗೆ ಅವಕಾಶ ಕೋರಿ. ಅವಾಗ ಬರೀರಿ, ನಾನು ಮೈಸೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿದ್ದು, ನಮ್ಮ ಶಾಲೆ ವಿಜ್ಞಾನ ಸಂಘದ ಅಡಿಯಲ್ಲಿ 28/2/2026 ಶನಿವಾರ ನಿಮ್ಮ ವಿಜ್ಞಾನ ವಸ್ತು ಸಂಗ್ರಹಾಲಯ ವೀಕ್ಷಣೆಗೆ ಬರಲು ಸಿದ್ಧತೆ ಮಾಡಿಕೊಂಡಿದ್ದೇವೆ. ದಯಾಳುಗಳಾದ ತಾವು ಮೇಲಿನ ದಿನಾಂಕಕ್ಕೆ ವೀಕ್ಷಣೆಗೆ ಅವಕಾಶ ಮಾಡಿಕೊಡಬೇಕಾಗಿ ವಿನಂತಿ. ಇಷ್ಟು ಬರೋದು ವಂದನೆಗಳೊಂದಿಗೆ ಅಂತ ಬರೀರಿ. ಸೊ ಲಾಸ್ಟ್ ಇಂತಿ ನಿಮ್ಮ ವಿಶ್ವಾಸಿ ಧರ್ಮಸಾಗರ, ಹೊರ ವಿಳಾಸ ಮಾನ್ಯ ವ್ಯವಸ್ಥಾಪಕರು, ವಿಜ್ಞಾನ ವಸ್ತು ಸಂಗ್ರಹಾಲಯ, ಮೈಸೂರು. ಇಷ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 4, 3, 2 ಅಂಕದ ಕವರ್ ಮಾಡಿದ್ದೀನಿ. ಇಂದು ಸಂಜೆ 6 ಗಂಟೆಗೆ ಕನ್ನಡ ವಿಷಯದ ಲೈವಲ್ಲಿ ಮತ್ತೆ ಡಿಸ್ಕಸ್ ಮಾಡುವ. ಗಣಿತದಲ್ಲಿಯೂ ಕೂಡ ಇದೇ ಥರ ಬರ್ತದೆ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.